ವೀಕ್ಷಕರೇ, ಕಹಳೆ ಕೂಗು ನ್ಯೂಸ್ ಕನ್ನಡ ಈ ಚಾನೆಲ್ನ ವಿಶೇಷ ಕಾರ್ಯಕ್ರಮ ಕಲೆಯೇ ನನ್ನುಸಿರು. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮೊಟ್ಟಿಗಿದ್ದಾರೆ ಜನಪ್ರಿಯ ರಂಗಭೂಮಿ ಕಲಾವಿದರಾದಂತಹ ಶಿವಾನಂದರವರು. ಖಂಡಿತ ಇವ್ರ ಬಗ್ಗೆ ಮಾತಾಡಲೇಬೇಕು ನಲ್ಮೆಯ ವೀಕ್ಷಕರೇ. ಅದಕ್ಕೂ ಮುನ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಅವರನ್ನ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡ್ಕೊಳ್ತೇವೆ. ಸರ್, ನಿಮ್ಮನ್ನ ದುರ್ಯೋಧನ ಸಾರ್ವಭೌಮ ಹಾಗೆ ರಾವಣ ಸಾರ್ವಭೌಮ ಅಂತ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಚಿರಪರಿಚಿತವಾಗಿ ನಿಮ್ಮ ಒಂದು ನಾಟಕಗಳನ್ನ ನೋಡಿ ಜನತೆ ಕೊಟ್ಟ ಟೈಟಲ್ ಇದೆ. ಸೊ ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತವನ್ನ ಕೋರ್ತೇನೆ ಸರ್. ಧನ್ಯವಾದಗಳು ಮತ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ತಮಗೂ ಕೂಡ ನಮಸ್ಕಾರಗಳು. ನಮಸ್ತೆ ಸರ್. ಸೊ ಖಂಡಿತ ಸರ್ ಬಗ್ಗೆ ಹೇಳಲೇಬೇಕು. ಹಿರಿಯ ರಂಗಭೂಮಿ ಕಲಾವಿದರಾಗಿ ಹಲವಾರು ಕಾರ್ಯಕ್ರಮಗಳನ್ನ ನೀಡಿದ್ದಾರೆ, ಹಲವಾರು ನಾಟಕಗಳನ್ನ ಪ್ರದರ್ಶನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ನಾನಾ ಮೂಲೆಗಳಲ್ಲಿ ಇವರ ಪ್ರತಿಭಾ ಪ್ರದರ್ಶನವನ್ನು ನಾವು ಕಾಣಬಹುದು. ಎಲ್ಲರೂ ಕೂಡ ಇವರ ನಾಟಕವನ್ನು ಅತ್ಯಂತ ಪ್ರೀತಿಯಿಂದ ಸಂಭ್ರಮಿಸ್ತಾರೆ. ವಿಶೇಷವಾಗಿ ರಾವಣನ ಪಾತ್ರದಲ್ಲಿ ಹಾಗೂ ದುರ್ಯೋಧನನ ಪಾತ್ರದಲ್ಲಿ ಶ್ರೀಯುತ ಶಿವಾನಂದರವರು ಅತ್ಯಂತ ಜನಪ್ರಿಯತೆ ಗಳಿಸಿದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕದ ಜನಮಾನಸದಲ್ಲಿ ಅವರು ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಸರ್, ನಿಮಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ. ವಿಶೇಷವಾಗಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ದಸರಾ ಹಬ್ಬದ ವಿಶೇಷವಾಗಿ ಪ್ರಶಸ್ತಿ ಬಂದಿದೆ, ಸಿದ್ಧಗಂಗಾ ಮಠದಲ್ಲಿ ಕೂಡ ಕೈಗಾರಿಕಾ ವಸ್ತು ಪ್ರದರ್ಶನದಲ್ಲಿ ಆ ವೇದಿಕೆಯಲ್ಲಿ ಕೂಡ ನಿಮಗೆ ಪ್ರಶಸ್ತಿ ಲಭಿಸಿದೆ. ಹೀಗೆ ಅನೇಕ ಪ್ರಶಸ್ತಿಗಳು ನಿಮ್ಮ ಮುಡಿಗೇರಿವೆ. ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಕಲೆಯ ಬಗ್ಗೆ ಹಾಗೂ ವಿಶೇಷವಾಗಿ ರಂಗಭೂಮಿ ಕಲಾವಿದರು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಹಾಗಾಗಿ ಅವರು ಕೇಳುವಂತಹ ಅನೇಕ ಪ್ರಶ್ನೆಗಳು, ಈ ಸರ್ಗೆ ಹೇಗೆ ಈ ರಂಗಭೂಮಿ ಕಲೆ ಇಷ್ಟು ಚೆನ್ನಾಗಿ ಒಲಿತು ಅನ್ನೋದೆಲ್ಲರ ನಮ್ಮ ವೀಕ್ಷಕರ ಮನದಲ್ಲಿ ಪ್ರಶ್ನೆ ಮೂಡಿದೆ ಸರ್. ಹಾಗಾಗಿ ನಿಮ್ಮನ್ನ ಕೇಳ್ತಾ ಇದ್ದೇನೆ, ಈ ಕಲೆ ನಿಮಗೆ ಒಲಿದಿದ್ದಾದ್ರೂ ಹೇಗೆ, ಮತ್ತೆ ನಿಮ್ಮ ಮೂಲತಃ ಎಲ್ಲಿಯವರು, ಈ ಒಂದು ಪರಂಪರೆ ಏನು ಕಲಾ ಪರಂಪರೆ, ನಿಮ್ಮ ಕಲಾ ಸರಸ್ವತಿ ನಿಮಗೆ ಇಷ್ಟು ಚೆನ್ನಾಗಿ ಒಲಿದಿದ್ದಾಳೆ, ಕಾರಣ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಸರ್? ತಾವು ಕೇಳಿದ್ದು ಸತ್ಯವಾದಂಥ ಕಲಾ ಬೆಳಕು. ನೀವು ಕೇಳ್ತಾ ಇರೋದು ನಾವು ಹೇಗೆ ಬಂದ್ವಿ, ಬಂದ್ವಿ, ಹೀಗೆ ನಮ್ಮನ್ನು ನೀವು ಇವತ್ತಿನ ದಿವಸ ಸಂತೋಷಮಯವಾಗಿ ನಮ್ಮನ್ನು ನೀವು ಕೇಳ್ತಾ ಇದ್ರೆ ನಾವು ನಿಮಗೆ ಅಭಾರಿಯಾಗಿರ್ತೀವಿ. ಮೂಲತಃ ನಾನು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ಕಳ್ಳಂಬೆಳ್ಳ ಪಂಚಗ್ರಾಮದಲ್ಲಿ ಗೌಡರ ಮಗನಾಗಿ, ಅಂದರೆ ಕೆ ಸಿ ರಾಮಣ್ಣ ಮತ್ತು ನಮ್ಮ ತಾಯಿ ದೊಡ್ಡರಂಗಮ್ಮರವರ ಮೂರನೇ ಮಗನಾದ ಕೆ ಆರ್ ಶಿವಾನಂದ ಅಂತ ನನ್ನ ಹೆಸರು. ನನಗೆ ಅಂದಿನಿಂದ ಏನು ಇಟ್ಟಿದಾರ ನಿಕ್ನೇಮ್ ಬೇರೆ ಇಟ್ಟಿದ್ರು. ನನಗೆ ಚಿಕ್ಕ ಒಂದು ಇದರಲ್ಲಿ ಸುಮಾರು ಈಗಲೂ ಕೂಡ ಕೆಲವರೆಲ್ಲ ಚಾಚಾ 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 ಅಂತಾರೆ. ಈಗಲೂ ವಾಡಿಕೆ ಉಂಟು ಚಾಚಾ ಮತ್ತು ಕೆ ಆರ್ ಶಿವಾನಂದ ಅಂತೇಳಿ ನನ್ನ ಹೆಸರನ್ನು ಈಗಲೂ ಕೂಡ ಪ್ರಸ್ತುತವಾಗಿದ್ದೀನಿ. ಆಮೇಲೆ ನಾನು ಸುಮಾರು ವಿದ್ಯಾಭ್ಯಾಸ ನೋಡ್ಕೊಂಡ್ರೆ SSLC ಎಲ್ಲ ನಮ್ಮ ಕಳ್ಳಂಬೆಳ್ಳ ಶ್ರೀ ಮಡಿ ರಂಗನಾಥ ಗ್ರಾಮಾಂತರ ಪ್ರೌಢಶಾಲೆ ಒಳಗೆ ವ್ಯಾಸಂಗ ಮಾಡಿದೆ. ಮತ್ತು PUCಗೆ ತುಮಕೂರಲ್ಲಿ ಸಿದ್ಧಗಂಗಾ ಸೈನ್ಸ್ ಕಾಲೇಜಲ್ಲಿ ವ್ಯಾಸಂಗ ಮಾಡಿದೆ. ಹಾಗೂ ಇದೇ ಮೈಸೂರಲ್ಲಿ ಡಿಗ್ರಿಗೆ ನಾನು ಜಾಯ್ನ್ ಆದೆ, BAಗೆ. ನಾನು ಅಲ್ಲಿ ಅನುತ್ತೀರ್ಣನಾದೆ ಡಿಗ್ರಿನಲ್ಲಿ. ಪುನಃ ಬಂದು 80-81ರಲ್ಲಿ ನಾವು ಪದವಿ ಎಂಡ್ ಮಾಡ್ಕೊಂಡು ಬಂದ್ವಿ, ಅನುತ್ತೀರ್ಣನಾಗಿದ್ದೆ. ತಿರ್ಗಾ ಇಲ್ಲಿ ಊರಿಗೆ ಬಂದು ನಾನು ಸುಮ್ಮನೆ ಏನು ಟೈಮ್ ವೇಸ್ಟ್ ಮಾಡೋದು, ವ್ಯವಸಾಯ ಮತ್ತು ಪ್ಲಸ್ ಇದು ಕಲೆ, ಇದು ನನಗೆ ಚಿಕ್ಕ ಹುಡುಗನಿಂದ ಇದು ಅಭ್ಯಾಸ. ಒಂದು ಸ್ಕೂಲಲ್ಲಿ ಕಾಂಪಿಟೇಷನ್ ಮಾಡೋದು, ಯಾವುದೇ ಒಂದು ಇದರಲ್ಲಿ ಕೂಡ ನಾಟಕಗಳು ಪ್ರತಿಯೊಂದು ಕೂಡ ಭಾಗಿಯಾಗಿ ಇದು ಮಾಡ್ತಾಯಿದ್ದೆ. ಇಲ್ಲಿ ಬಂದಾಗ ಏನು ಮಾಡಿದೆ, ನಮ್ಮ ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕು ದೇವರಹಳ್ಳಿ ಗ್ರಾಮ, ಶೇಷನಹಳ್ಳಿ ಪ್ಲಸ್ ದೇವರಹಳ್ಳಿ ಎರಡು ಬರುತ್ತೆ, ವೈಷ್ಣವ ವರ್ಗದ ಶ್ರೀರಂಗಮೂರ್ತಿ ಅಂತ ಹೇಳಿ ನಮಗೆ ಆರಾಧ್ಯ ದೈವ ಗುರುಗಳಿಗೆ ವಂದಿಸುತ್ತಾ ನಾನಿವತ್ತು ಎಲ್ಲೋದ್ರೂ ಕೂಡ ಅವ್ರಿಗೆ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನನಗೆ ತಳಪಾಯನೇ ಅವರು. ನನಗೇನು ಇದು ವಿದ್ಯೆ ಪಾಠದಿಂದ ನನಗೆ ಬಂದಿಲ್ಲ, ಪಾಠದಿಂದ ಅದಕ್ಕೂ ನಾನು ಯಾವುದೂ ಕೂಡ ಕಲ್ತಿಲ್ಲ. ಅವರು ಹೇಳಿಕೊಟ್ಟಿದ್ದನ್ನು ಅನುಸರಿಸಿ ಈ ಮಟ್ಟಕ್ಕೆ ನಾನಿವತ್ತು ಡೆಲ್ಲಿವರೆಗೂ ನಾನು ಮುಟ್ಟಿದ್ದೀನಿ ಅಂದಾಗ ನಾವು ಇದು ಸಂತೋಷ ಪಡಬೇಕು. ಅವರಿಗೆ ಎಲ್ಲೇ ಇರಲಿ ನಮ್ಮ ಆರಾಧ್ಯ ಗುರುಗಳಿಗೆ
ಸಾವಿರಾರು ಅವ್ರಿಗೆ ನಾನು ನಮಸ್ಕಾರ ಮಾಡಿದ್ರು ಕೂಡ ತೀರೋದು ಆ ಗುರುಗಳ ಇದನ್ನು. ಇವತ್ತು ಅವ್ರು ಹಾಕಿದ ಬೇಸೇ ಫಂಡಮೆಂಟಲ್ಲೇ ನಾನು ಹೋಗಿರೋದು. ಇವತ್ತು ನಾನು ಇದು ಮುಟ್ಟಿದ್ದೀನಿ ಅಂದರೆ ಅವರಿಂದಲೇ. ನಿಮ್ಮ ಕುಟುಂಬದಲ್ಲಿ ಯಾರು ಇರ್ಲಿಲ್ವಾ ಸರ್? ನೀವೇ ಮೊದಲಿಗರ? ನಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲ, ನಾನೇ. ನನ್ನ ಮಗ ಕೂಡ ಇಲ್ಲ ಇವತ್ತು. ಈ 30 ವರ್ಷ ನನ್ನ ಮಗ, ಅವನು ಕೂಡ ಒಂದು ಸಂಗೀತ ಹೇಳೋದ್ರು ಕೂಡ ಹೇಳಲ್ಲ. ಇನ್ಯಾವ ಅಣ್ಣ ತಮ್ಮಗಳು ಯಾವ ತಂಗಿಯರು ಯಾರಿಲ್ಲ, ನಾನು ಒಬ್ಬನೇ ಇದರಲ್ಲಿ. ಒಟ್ಟಿನಲ್ಲಿ ಕಲಾ ಸರಸ್ವತಿಯ ಮಗನಾಗಿ ತುಂಬಾನೇ ಒಳ್ಳೆಯ ಹೆಸರನ್ನ ಮಾಡಿದ್ದೀರಿ ಸರ್. ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ನಿಮ್ಮ ಏನು ನಾಟಕದ ತುಣುಕಿನ ಒಂದು ಝಲಕ್ನ ತೋರಿಸಿ ಸರ್, ಆ ಮೂಲಕ ಪ್ರಾರಂಭಿಸೋಣ ನಾವು ಈ ಸಂದರ್ಶನ ಕಾರ್ಯಕ್ರಮವನ್ನ. ಸರಿಯೇ, ಕಲಾ ಸರಸ್ವತಿ ಮಗ ಅನ್ನೋದಕ್ಕಿಂತ ಏನೋ ಒಂದು ನಮ್ಮದು ಈ ಹಳಿಲು ಸೇವೆ ಅನ್ನೋ ಒಂದು ಮನೋಭಾವ ಬಿಟ್ರೆ ನಾವು ಸರಸ್ವತಿಯನ್ನ ಮಟ್ಟಕ್ಕೆ ಹೋಗಕ್ಕಾಗಲ್ಲ. ಎಂತೆಂತ ದಿಗ್ಗಜರಿದ್ದಾರೆ ನಮ್ಮ ಇಡೀ ಕರ್ನಾಟಕದಲ್ಲ, ಇಡೀ ಇಂಡಿಯಾದಲ್ಲಿ ಎಂತೆಂತಾರು ದೊಡ್ಡ ದೊಡ್ಡ ಮಾಡಿದ್ದಾರೆ. ನಾನೆಲ್ಲೋ ಅದರಲ್ಲಿ ಇನ್ನು ಮಗು ಖಂಡಿತ ಸರ್, ಕಷ್ಟ ಅಂತಲ್ಲ, ಆ ಮನೋಭಾವದಲ್ಲಿ ಇದ್ದೀನಿ ಬಿಟ್ರೆ ನಾವು ನನ್ನದಾಗಿ ನಾನು ಹೈಲೈಟ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ನಾನು ಒಳ್ಳೆ ಜಮೀನ್ದಾರರ ಮಗನಾಗಿ ನಮ್ದು ಒಂದು 5-6 ಎಕರೆ, ಕಡಿಮೆ 100 ಎಕರೆ ನೀವು ವ್ಯವಸಾಯನೂ ಮಾಡ್ತೀರಾ ಅನ್ನೋದು ನಮ್ಮ ವೀಕ್ಷಕರಿಗೆ ಗೊತ್ತಾಯ್ತು ಇವತ್ತು. ಸರ್, ತೋಟ ಇದೆ, ಎಲ್ಲ ಖಂಡಿತ ಸರ್, ಅನುಕೂಲತೆ ಎಲ್ಲ ಇದೆ. ಹೊರಗಡೆ ಈ ರೆವಿನ್ಯೂ ಬಾಪ್ತಲ್ಲಿ ನಾನು ಕೂಡ ದುಡಿತಾ ಇರ್ತೀನಿ. ಎಲ್ಲಾ ತಾಲೂಕಲ್ಲೂ ಕೂಡ ಹೋಗ್ತಾ ಇರ್ತೀನಿ, ತುಮಕೂರು ತಾಲೂಕಲ್ಲಿ. ನಮ್ಮ ವೀಕ್ಷಕರಿಗಾಗಿ ರಂಗಭೂಮಿ ಕಲೆಯ ಒಂದು ತುಣುಕನ್ನ ನೀವು ಹೇಳಿ ಸರ್. ನಮ್ಮ ತಾಲೂಕಿನ ಕೆಲಸ ಎಲ್ಲ ನಮ್ಮ ರಂಗನಾಥಪ್ಪ ನೋಡ್ಕೊಂತಾ ಇದ್ದಾರೆ. ಟೋಟಲಿ ನಮ್ಮ ತುಮಕೂರು ಜಿಲ್ಲೆ ಎಲ್ಲ ನಾನೇ ಮೇಂಟೈನ್ ಮಾಡ್ಕೊಂತೀನಿ. ಓಕೆ ಸರ್, ನಮ್ಮ ವೀಕ್ಷಕರಿಗಾಗಿ ನಿಮ್ಮ ಏನು ಧ್ವನಿಯಿಂದ ರಂಗಭೂಮಿ ರಂಗಗೀತೆಯ ಒಂದು ತುಣುಕನ್ನ ಹೊರಬಿಟ್ರೆ ನೀವು ತುಂಬಾ ಚೆನ್ನಾಗಿರುತ್ತೆ ಸರ್. ನಮ್ಮ ನಾನು ಪಾಯಿಂಟ್ ಹೇಳಬೇಕಾಗುತ್ತೆ ಸರ್. ನಾನು ಇವತ್ತಿನವರೆಗೂ ನಮ್ಮ ಮನೆಯಲ್ಲಿ ಇಷ್ಟೇ ವ್ಯವಸಾಯದಲ್ಲಿ ದುಡ್ಡಿದ್ರು ಕೂಡ, ಅಡಿಕೆ ದುಡ್ಡೇ ಆಗಲಿ, ಬೇರೆ ಭತ್ತ ದುಡ್ಡೇ ಆಗಲಿ, ಕಡಲೆಕಾಯಿ ದುಡ್ಡೇ ಆಗಲಿ, ಕಾಯಿ ದುಡ್ಡೇ ಆಗಲಿ, ಏನೇ ಇದ್ರು ಕೂಡ ನಾನು ಈ ಕಲೆಗಾಗಿ 100 ರೂಪಾಯಿನೂ ಬಳಸಿಲ್ಲ. ನನ್ನ ಸ್ವತಃ ದುಡಿಮೆ. ನಮ್ಮ ಇಡೀ ಅಣ್ಣ ತಮ್ಮಗಳು ಮಕ್ಕಳು ಮದುವೆ ಮಾಡಬೇಕು ಅಂದ್ರೂ ಎಲ್ಲ ನಂದು ಸ್ವತಃ ಓನ್ ದುಡಿಮೆಯಿಂದಲೇ ನಾನು ಇವತ್ತು ಇಲ್ಲಿ ಬಂದಿದ್ದು ಕೂಡ ಓನ್ ದುಡ್ಡೇನೆ. ಯಾವುದು ನಮ್ಮ ಮನೆ ದುಡ್ಡು ಇವತ್ತು ನಾನು ಬಳಸಿಲ್ಲ ಮೇಡಮ್, ಇವತ್ತು ಕೂಡ ಬೆಳೆಸಿಲ್ಲ. ಹಂಗೆ ನಾನು ಸ್ವತಃ ದುಡಿಬೇಕು, ಎಷ್ಟನ್ನಾಗಲಿ ಕಲೆಗೆ ಮಾತ್ರ ಯೋಚನೆ ಮಾಡಲ್ಲ. ಖಂಡಿತ ಸರ್, ಕಲೆಯೇ ನನ್ನುಸಿರು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಖಂಡಿತ ಸರ್, ನಿಮ್ಮ ಧ್ವನಿಯ ಮೂಲಕ ರಂಗಗೀತೆಯನ್ನ ಕೇಳಲಿಕ್ಕೆ ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ ಸರ್. ನಿಮ್ಮ ಧ್ವನಿಯಿಂದ ಝಲಕ್, ನಿಮಗೆ ಇಷ್ಟವಾದದ್ದು ಯಾವ್ದಾದ್ರು ಪಾತ್ರದ್ದು, ರಾವಣರ ಪಾತ್ರದ ಡೈಲಾಗ್ ಹೇಳಿ ಸರ್. ಹೇಳಿ ಸರ್. ಸಾಮಾಜಿಕ ನಾಟಕದ ಹೇಳ್ಬಿಡ್ತೀನಿ. ಖಂಡಿತ ಹೇಳಿ ಸರ್. ಸಾಮಾಜಿಕ ನಾಟಕದಲ್ಲಿ ರಕ್ತಮಾಂಗಲ್ಯ ನಾಟಕದಲ್ಲಿ ಮರಿಯನ್ ಪಾತ್ರ ಮಾಡಿದ್ದೆ. ಸಿದ್ಧ ಮತ್ತು ಶಿವಾನಂದ ಇವೆರಡು ಕಾಮಿಡಿ. ಅದರಲ್ಲಿ ಮರಿಯನ್ ಪಾತ್ರದಲ್ಲಿ ಮರಿಯ ಮತ್ತು ಮಾಳವ್ವ ಇಬ್ಬರು ಜೋಡಿ ದಂಪತಿಗಳು. ಆಕೆ ರೋಡಲ್ಲಿ ಹೋಗ್ತಾ ಇರ್ತಾಳೆ, ಹೇಯ್ 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 ಬಾರೆ ನನ್ನ ಮಲ್ಲಿಗೆ, ಹೇಯ್ ನೀ ನನ್ನಲ್ಲಿಗೆ ಏಕೆ ಹಂಗೆ ಬಡ್ಕೊಂಡು ಹೋಗ್ತೀಯೇ, ವಯ್ಯಾರಿ ಏಕೆ ಹಂಗೆ ಬಡ್ಕೊಂಡು ಹೋಗ್ತೀಯೇ ಅಂತ ನಾನಂದಾಗ ಆಕೆ ಏನಾದ್ರೆ, ಹಮ್ಮೀರ ನನ್ನ ಸರದಾರ ಬಾರ ನನ್ನ ಜೊತೆಗಾರ, ಹೇಯ್ ಬಾರ ನನ್ನ ಜೊತೆಗಾರ, ಗೆಜ್ಜೆಯ ಶಬ್ದ ಕೇಳುತ್ತಲಿದ್ದರೆ ಬಲು ಚಂದ, ನಿನ್ನ ಬಳುಕುವ ನಡುವು ಬಲು ಚಂದ, ಬಾರೇ ದುಂಡು ಮಲ್ಲಿ ಬಾರೆ ಬಾರೆ ನನ್ನ ಮಲ್ಲಿಗೆ, ಹೈ 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 ನೀ ನಿನ್ನೆಲ್ಲಿಗೆ ಏಕೆ ಹಂಗೆ ಬಡ್ಕೊಂಡು ಹೋಗ್ತೀಯೇ, ವಯ್ಯಾರಿ ಏಕೆ ಹಂಗೆ ಬಡ್ಕೊಂಡು ಹೋಗ್ತೀಯೇ. ಇದು ಒಂದು ಸಾಮಾಜಿಕ ನಾಟಕದ ತುಣುಕು. ಖಂಡಿತ ಸರ್. ಆಮೇಲೆ ನಮಗೆ ಒಂದು ಇಂಗ್ಲಿಷ್ ಇದನ್ನ ಹಾಕಿದ್ರು, ಯಾವ್ದ್ರಲ್ಲಿ ಚಿನ್ನದ ಗೊಂಬೆನಲ್ಲಿ ಕುರೆಟ್ಟಿ ಮಾಸ್ಟರ್ ಪಾತ್ರ ಮಾಡಿದ್ದೆ. ಅವನಿಗೆ ಜಾಯಿಂಟ್ ಆಗಿ ಶಿವಲೀಲ ಪಾತ್ರ. ಅದರಲ್ಲಿ ಹೆಂಗೆ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಈಗ 42 ವರ್ಷದಿಂದ ಹಾಕಿದ್ರು ಒಂದು ಹಾಡು. ಲೀಲಾ ಶಿವಲೀಲಾ ಪ್ರೇಮ ಪ್ರೀತಿ ಗೊತ್ತೇನೆ ನಿನಗೆ ಗೊತ್ತೇನೆ ಹೆಣ್ಣೆ ಗೊತ್ತೇನೆ, ಹಿಂಗೆ ಇದರಲ್ಲಿ ಆಕೆಗೆ ಒಂದು ಗ್ರಾಮರ್ಸ್ ಕೊಡ್ತಾ ಇತ್ತು. ಕಣ್ಣು ಕಣ್ಣಲ್ಲಿ ನಿಂತವಳು ನೀನೇ, ಬಾ 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 ಅಂತೇಳಿ ಪ್ರೇಮ ಪ್ರೀತಿ ಗೊತ್ತೇನೆ ನಿನಗೆ ಗೊತ್ತೇನೆ ಹೆಣ್ಣೆ ಗೊತ್ತೇನೆ. ಅವಾಗ ಮ್ಯೂಸಿಕ್ ಬಿಡ್ತಾ ಇದ್ರು. ಆಮೇಲೆ ಡ್ಯಾನ್ಸಿಂಗ್
ಎಲ್ಲ ಮಾಡ್ತೀವಿ, ಡ್ಯಾನ್ಸಿಂಗ್ ಗೀನ್ಸಿಂಗ್ ಎಲ್ಲ ಮಾಡ್ತೀವಿ ಮೇಡಮ್. ಹಾಂ ಸರ್. ಈ ತೋರಿಸ್ಬಿಡ್ತೀವಿ. ಹಾಂ ಸರ್, ಈ ಸಂದರ್ಭದಲ್ಲಿ ಸರ್ ನಿಮ್ಮ ಪೌರಾಣಿಕ ನಾಟಕದ ಕೆಲವೊಂದು ದೃಶ್ಯ ತುಣುಕುಗಳನ್ನ ನಮ್ಮ ವೀಕ್ಷಕರಿಗೋಸ್ಕರ ಈ ಸಂದರ್ಭದಲ್ಲಿ ನಾವು ಪ್ರಸಾರ ಮಾಡ್ತೇವೆ ಸರ್. ವೀಕ್ಷಕರೇ, ಇದೀಗ ಪ್ರಸಾರವಾಗಲಿದೆ ನಮ್ಮ ಏನು ಹಿರಿಯ ಜನಪದ ಕಲಾವಿದರ ದೃಶ್ಯ ತುಣುಕನ್ನು ನೀವು ನೋಡಬಹುದು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನು ಕಾಲ್ಕೆರೆದು ನಿಂತರೂ ಸರಿಯೇ, ಕಲಿಹಂಸದಿಂದ ಉದ್ಭವಿಸಿದ ನಾನು ಮಸಣದ ಮಂಡಲ್ಲಿ ಮಂಡಿಡಿದಾಗಿ ಹೋದರೂ ಸರಿಯೇ. ಕೃಷ್ಣ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಅಟ ಮೋಡಿ ರಾಜ್ಯವ ದೂತದಲ್ಲಿ ಪಾಂಡವರು ಸೋತುದೋಗಿ ಹೋರು. ದೂತದಲ್ಲಿ ಪಾಂಡವರು ಸೋತುದೋಗಿ ನೀತಿಯ ತಿಳಿಯದೆ ಇದರ ಮಗಳುವೆ, ನೀತಿಯ ತಿಳಿಯದೆ ಇದರ ಮಗಳು ಛಲವನ್ನು ಬಿಟ್ಟಿಲ್ಲ, ಛಲವನ್ನು ಬಿಟ್ಟಿಲ್ಲ, ಛಲವನ್ನು ಬಿಟ್ಟಿಲ್ಲ, ಛಲವನ್ನು ಬಿಟ್ಟಿಲ್ಲ, ಛಲವಾದ ಪಾಂಡವರೆಲ್ಲರೂ ಎಲ್ಲರೊಡನೆ ಯುದ್ಧವ ಪಾಂಡವರೆಲ್ಲರೂ ಎಲ್ಲರೊಡನೆ ಯುದ್ಧವ ನೋಡಿ ಎಲ್ಲರೂ ರಾಜ್ಯ ನೋಡಿಕೊಳ್ಳುವೆಲ್ಲ, ನೋಡಿ ಎಲ್ಲರೂ ರಾಜ್ಯ ನೋಡಿಕೊಳ್ಳುವೆಲ್ಲ, ಶಿವಾನಂದ್ ಸರ್, ವೀಕ್ಷಕರ ಮನದಲ್ಲಿ ಒಂದು ಕುತೂಹಲ ಅಂತ ಮೂಡೇ ಮೂಡುತ್ತೆ. ಯಾಕಂದರೆ ನೀವಿಷ್ಟು ಜನಪ್ರಿಯವಾಗಿದ್ದೀರಾ, ಕರ್ನಾಟಕದ ನಾನಾ ಮೂಲೆಗಳಿಗೆ ಹೋಗಿ ನಿಮ್ಮ ನಾಟಕದ ಪ್ರದರ್ಶನ ನೀಡ್ತೀರಾ. ಹಗಲು ಒಂದೇ ರಾತ್ರಿ ಎಂದಲೇ ಕೆಲವೊಂದು ಸರ್ತಿ ತಿಂಗಳುಗಟ್ಟಲೆ ಹೋಗಿ ನೀವು ನಾಟಕ ಪ್ರದರ್ಶನಗಳನ್ನ ನೀಡುವಂತಹ ಸಂದರ್ಭ ಕೂಡ ಇತ್ತು ಅಲ್ವಾ ಸರ್? ಈ ಸಂದರ್ಭದಲ್ಲಿ ನಿಮ್ಮ ಮನೆಯವರು ಏನು, ಈ ನನ್ನ ಗಂಡ ನನ್ನ ಮನೇಲೇ ಇರೋದಿಲ್ಲ, ಅಥವಾ ಮಕ್ಕಳು ನಮ್ಮ ತಂದೆ ನಮಗೆ ಸಿಗ್ತಾನೆ ಇಲ್ಲ, ಎಷ್ಟೊಂದು ದಿವಸ ಅವರು ಹೊರಗಡೆ ಊರಿಗೆ ಹೋದರೆ ಆ ನಾಟಕ ಪ್ರದರ್ಶನಕ್ಕೆ ಹೋದರೆ ಬರೋದೇ ಇಲ್ಲ ಅಂತ ನಿಮ್ಮನ್ನು ಬೈಕೊಂಡಿರೋ ಅಂಥ ಚಾನ್ಸಸ್ ಇದೆಯಾ, ಅಥವಾ ಹೇಗೆ ನಿಮಗೆ ಸಪೋರ್ಟ್ ಕೊಡ್ತಾರೆ ಸರ್ ಅವರು? ಇದು ನಿಜವಾಗಿ ನೀವು ಕೇಳಿರೋ ಪ್ರಶ್ನೆ ಒಂಥರ ಆಂತರಿಕವಾದ ಯಕ್ಷ ಪ್ರಶ್ನೆ. ಹಾಂ ಸರ್. ಬಹಳ ಸಂತೋಷ ಪಡ್ತೀನಿ ಮೇಡಮ್ ಅವರೇ. ಯಾಕೆಂದರೆ ನನ್ನ ನಲ್ಮೆಯ ನನ್ನ ಪತ್ನಿಯ ಒಂದು ಇವತ್ತು ಹೇಳಬೇಕು ಅಂದರೆ ಜೀವನದಲ್ಲಿ ಯಾವುದೋ ಒಂದು ನಾನು ಪುಣ್ಯ ಮಾಡಿದ್ದೀನೇನೋ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಅವರು ದೊಡ್ಡವ್ರ ಮಗಳಾಗಿ ಒಬ್ಬಳೇ ಮಗಳಾಗಿ ಅವರು ಎಲ್ಲ ಮನೆ ಕಡೆದು ಚೆನ್ನಾಗಿದ್ದಾರೆ. ಅವ್ರ ಧರ್ಮಪತ್ನಿಯ ಹೆಸರು ಏನು ಹೇಳ್ಬೋದು ಸರ್? ಹೇಳ್ತೀನಿ. ನಮ್ಮ KJ ಜಯಲಕ್ಷ್ಮಮ್ಮ ಅಂತೇಳಿ ನನ್ನ ಪತ್ನಿ ಹೆಸರು. ಅದರಲ್ಲಿ ನಾನೇ ಮಾಡಿದ್ದೀನಿ ಅಂದರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಶೀಲಾ ಅಂತ ಇಕ್ಕಿದ್ದೀನಿ. ಶಿ ಅಂದರೆ ಶಿವಾನಂದ, ಲಾ ಅಂದ್ರೆ ಲಕ್ಷ್ಮಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ. ನಾನು ಯಾವುದೋ ಜನ್ಮದಲ್ಲಿ ಬಹಳ ಪುಣ್ಯ ಮಾಡಿದ್ದೆ ಮೇಡಮ್ ಅವರೇ. ಮಗನೂ ಅಷ್ಟೇ, ನಮ್ಮ ಮನೆಯವರು ಅಷ್ಟೇ. ನಾನು ಯಾವುದೇ ಇವತ್ತು ನೋಡ್ರಿ, ಹುಡುಗನಿಂದಲೂ ನಾನು ನಾಟಕ ಆಡ್ಕೊಂಬರ್ಬೇಕಾದ್ರೆ ನಮ್ಮ ಮನೆಯಲ್ಲೂ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ. ನಮ್ಮ ತಾಯಿಯವರು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ. ನಮ್ಮಪ್ಪ ಆಗಿದ್ದಾಗೆ ಗಲಾಟೆ ಮಾಡ್ತಾ ಇರೋರು, ಅವ್ರು ಏನೇ ಮಾಡಿದ್ರು ಕೂಡ ನಮ್ಮ ತಾಯಿಯವರು ನನಗೆಲ್ಲ ಸಪೋರ್ಟು ಮಾಡೋರು. ಆಮೇಲೆ ಅವಾಗಲೂ ಕೂಡ ನಾನು ನಮ್ಮ ಮನೆಯಲ್ಲಿ ದುಡ್ಡಂತೂ ಇಸ್ಕೊಂತಿರ್ಲಿಲ್ಲ, ₹1 ಇಸ್ಕೊಂತಿರ್ಲಿಲ್ಲ. ಸ್ವತಃ ನಾನೇ ನನ್ನ ಕೆಪಾಸಿಟಿ ಮೇಲೆ ನಾನು ದುಡಿತಾ ಇದ್ದೆ. ಆಮೇಲೆ ಇದು ಏನಾಯಿತು, ಬರ್ತಾ ಬರ್ತಾ ಮದುವೆ ಆಯ್ತಲ್ಲ. ಮದುವೆ ಆದಮೇಲೂ ಕೂಡ ನಿನಗೆ ನಾಟಕ ಅಂದರೆ ಭಾಳ ಇಷ್ಟ,
ನಾನು ಯಾವುದೇ ಕಾರಣಕ್ಕೂ ನಿನ್ಗೆ ಅಡ್ಡಿಪಡಿಸಲ್ಲ. ನಾವು ಜಾಲಿಯಾಗಿದ್ವಿ ಮೇಡಮ್ ಅವರೇ. ಈ ಒಂದು ಫಿಲಮಲ್ಲೂ ಬೇರೆ ಥರದಲ್ಲಿ ಏನೋ ನೋಡಿದ್ರು ನಾವು ಇವತ್ತು ಜೀವನದಲ್ಲಿ ಹಿಂಗಿದ್ದೀವ. ನನಗೆ ಬರ್ಬೇಕಾದ್ರೂ ಬೆಳಗ್ಗೆ ಇದಕ್ಕೆ ಹೋಗ್ತೀನಿ ದೇವಸ್ಥಾನಕ್ಕೆ, ಬೆಂಗಳೂರಿಗೆ, ಆಯ್ತು ಒಳ್ಳೇದು ಹೋಗ್ಬರಮ್ಮ, ನಾವು ಹಿಂಗೆ ಹೋಗ್ತಾ ಇದ್ದೀವಿ ಅಂತೇಳಿ ಹೇಳಿ ಬಂದಿದ್ದೆ. ನಾನು ಎಲ್ಲೇ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ತೀನಿ ಇವತ್ತು ನಾಟಕ ಬಣ್ಣ ಹಾಕ್ತೀನಿ ಅಂತ ಓಕೆ ಅಂತ. ಅಕಸ್ಮಾತ್ ಏನೋ ತಾಯಿ ದುಡ್ಡೇನು ಇಲ್ಲ ಅಂದರೆ ಏನೋ ಬೆಚ್ಚಿಕೊಂಡ್ರೆ ದುಡ್ಡು ಅಂತ ಒಂದು ಜೋಗಿ ಕೇಳ್ತಾರೆ. ಇದು ಸತ್ಯದ ಮಾತು. ಭಾಳ ಚೆನ್ನಾಗಿ ಕೋಆಪ್ರೇಟ್ ಕೊಟ್ಟಿದ್ದಾರೆ ನನಗೆ ಇವತ್ತಿನವರೆಗೂ. ನಾಟಕ ಎಲ್ಲೇ ಆಡ್ಕೊಂಬರ್ಲಿ, ವಾರಕ್ಕೆ 3 ನಾಟಕ ಆಡಿದ್ದೀನಿ ನಾನು. ವಾರಕ್ಕೆ 3 ನಾಟಕ ಆಡಿದ್ದೀನಿ. ಯಾಕೆ ನೀನು ಆಡ್ತಾ ಇದ್ದ ಅಂತ ಪ್ರಶ್ನೆನೇ ಮಾಡಲ್ಲ. ನನ್ನ ಮಗನೂ ಪ್ರಶ್ನೆನೂ ಮಾಡಲ್ಲ. ಸತತ ಎಷ್ಟು ವರ್ಷಗಳ ನಿರಂತರವಾಗಿ ನೀವು ಈ ಥರ ನಾಟಕ ರಂಗ ಅಥವಾ ರಂಗಭೂಮಿ ಪ್ರದರ್ಶನಗಳನ್ನ ಮಾಡ್ಕೊಂಡು ಬಂದಿದ್ದೀರಿ ಸರ್? 82ನೇ ಸಾಲಿನಿಂದ ಕರೆಕ್ಟ್ ಪರ್ಫೆಕ್ಟ್ ಆಗಿ ನನಗೆ ದಾಖಲೆ 82ನೇ ಸಾಲಿನಿಂದ ಇದ್ದಾವೆ. ಹಿಂದೆಲ್ಲ ಕೆಲವು ಆಡಿದ್ದೀನಿ, ಹೈಸ್ಕೂಲಲ್ಲಿ ಬೇರೆ ಬೇರೆ ಎಲ್ಲ ಆಡಿದ್ದೀನಿ. ಬಟ್ ಆದರೆ ನಾನು ನಿಮಗೆ ಲೆಕ್ಕ ಕೊಡಬೇಕಂದ್ರೆ 82ನೇ ಸಾಲಿನಿಂದ ಇಲ್ಲಿನವರೆಗೂ ಟಿಲ್ ಡೇಟ್ ಈಗ ಮುಂದಕ್ಕೂ 3 ನಾಟಕ ಬುಕ್ ಆಗಿದ್ದೇವೆ. ಸತತ 45 ವರ್ಷಗಳ ಸಾರ್ಥಕ ಸೇವೆ. ವರ್ಷಗಳಿಂದಲೂ ನಾಟಕ ಬಂದಿದ್ದೀನಿ. ಖಂಡಿತ ಸರ್, ಒಳ್ಳೇದಾಗ್ಲಿ. ಆರೋಗ್ಯ ಚೆನ್ನಾಗಿದೆ. ನನಗೆ ಕುಡಿಯೋದಾಗಲಿ, ಬೇರೆ ಒಂದು ಹೆಣ್ಣು ಮಕ್ಕಳು ಇದಾಗಲಿ ಏನೂ ಇಲ್ಲ. ಬೇರೆ ಇತರದ್ದು ಏನೇ ಆಗಿದ್ರು ಕೂಡ ಕೆಟ್ಟ ಬಾವಿಲ್ಲ. ನಾನು ಓಕೆ ಸರ್, ನಿಮಗೆ ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ಅಭಿನಯ ಅಂದರೆ ಸಾಮಾಜಿಕ ನಾಟಕಗಳಿಷ್ಟನೋ ಅಥವಾ ರಂಗಭೂಮಿಗೆ ಸಂಬಂಧಪಟ್ಟಂತೆ ಏನು ಪೌರಾಣಿಕ ನಾಟಕಗಳಿಷ್ಟನೋ, ಯಾವುದು ನಿಮಗೆ ಇಷ್ಟವಾದಂತಹ ನಾಟಕಗಳು ಸರ್? ನೀವು ಕೇಳೋದಕ್ಕೆ ಇಷ್ಟ ಅನ್ನೋದಕ್ಕೆ ಸಾಮಾಜಿಕ ಅಂದ್ರೆ ಈಗಲೂ ಸಾಮಾಜಿಕ ಆಗ್ಬಿಡ್ತೀನಿ, ಅದು ಇಷ್ಟನೇ, ಅದು ಬಿಡಂಗಿಲ್ಲ. ಪೌರಾಣಿಕ ಆದ್ರೆ ಅದು ಬಿಡಂಗಿಲ್ಲ. ಈಗ ಹಂಗಾಗೋಗ್ಬಿಟ್ಟಿದೆ. ಜನ ಹೆಚ್ಚು ಮೆಚ್ಚಿರುವಂತದ್ದು ಯಾವುದು ಸರ್? ಸಾಮಾಜಿಕ ನಾಟಕದಲ್ಲೂ ಕೂಡ ಮೆಚ್ಚಿದ್ದಾರೆ, ಪೌರಾಣಿಕ ನಾಟಕದಲ್ಲೂ ಕೂಡ ಮೆಚ್ಚಿದ್ದಾರೆ. ಎಲ್ಲ ನಮ್ಮ ಕೊರಟಗೆರೆ ತಾಲೂಕು ಇಂಥ ಮಹಾಶಯರು ಸ್ನೇಹ ಮತ್ತೆ ಹಿರಿಯ ಕಲಾವಿದರಾಗಿರ್ಬೋದು, ಕೊರಟಗೆರೆಯವರಾಗಿರ್ಬೋದು, ಇಡೀ ಎಂಟೈರ್ ನಮ್ಮ ತುಮಕೂರು ಜಿಲ್ಲೆ ಮತ್ತು ಕರ್ನಾಟಕದಲ್ಲೇ ಬ್ಯಾಂಗ್ಳೂರು ಎಲ್ಲ ಆಡ್ಬಿಟ್ಟಿದ್ದೀನಿ ಮೇಡಮ್. ಶಿವಮೊಗ್ಗ, ಬೆಂಗಳೂರು, ಬಳ್ಳಾರಿ, ರಾಯಚೂರು, ಧಾರವಾಡ ಎಲ್ಲ ಹೋಗಿದ್ದೀನಿ ಮೇಡಮ್. ಎಲ್ಲಿಯದರಲ್ಲಿ ಹೋಗ್ಬಿಟ್ಟಿದ್ದೀವಿ, ಆಡಿದ್ದೀವಿ. ಓಕೆ ಸರ್, ಮತ್ತೊಂದು ಪ್ರಶ್ನೆ ಕೇಳಲೇಬೇಕು ನಿಮಗೆ. ನಮ್ಮ ವೀಕ್ಷಕರ ಮನಸ್ಸಿನಲ್ಲೂ ಆ ಪ್ರಶ್ನೆ ಬರ್ಬೋದು. ಈಗಿನ ಒಂದು ಏನು ಯೂಟ್ಯೂಬ್ ಕಾಲ ಇದು ಅಲ್ವಾ ಸರ್, ಹಲವಾರು ರೀತಿಯ ಶಾರ್ಟ್ಸ್ ನೋಡ್ತಾರೆ, ವಿಡಿಯೋಗಳು ನೋಡ್ತಾರೆ. ಅಂಥ ಟೈಮಲ್ಲೂ ಕೂಡ ಸಿನಿಮಾ ಪ್ರಿಯರು ಇದ್ದಾರೆ. ಅಂಥದ್ರಲ್ಲೂ ಕೂಡ ಇಂತಹ ರಂಗಭೂಮಿಯ ಕಲೆಗಳನ್ನ ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಜನ ನೋಡ್ತಾರ ಅಥವಾ ನೀವು ಏನು ರಂಗಭೂಮಿ ಪ್ರದರ್ಶನಕ್ಕೆ ಹೋದಾಗ ಜನ ಹೆಚ್ಚು ಮಂದಿ ಸೇರ್ತಾರ ಅನ್ನೋದು ಒಂದು ಪ್ರಶ್ನೆ. ಅದು ಈಗ ಮುಂದೆ ನೆಕ್ಸ್ಟು ಇಲ್ಲಿ ಟೋಲ್ ಗೇಟ್ ಅಲ್ಲಿ ಇದು ಬರ್ತಲ್ಲ, ಕರೇಜವನಹಳ್ಳಿ ಟೋಲ್ ಗೇಟ್ ಬರ್ತಲ್ಲ, ಸಿರಾಟ ತುಮಕೂರು, ಅಲ್ಲಿ ಟೋಲ್ ಗೇಟ್ ಪಕ್ಕ ಈಗ ಇದೇ ಡ್ರಾಮಾ ಇದು ಮಾಡಿದ್ದೀವಿ. ಇದೇ ಕೊರಟಗೆರೆ ನಮ್ಮ ಕಲಾವಿದರು ಒಂದವರು ನಮ್ಮ ಇವರ ಸಾರಥ್ಯದಲ್ಲೇ, ನಮ್ಮ ಒಬಳೇಶ್ವರರ ಸಾರಥ್ಯದಲ್ಲೇ ಈಗ ಮಾಡ್ತಾ ಇದ್ದೀವಿ. ನಾನಲ್ಲಿ ರಾವಣನ ಪಾತ್ರನಾಗಿ ಮಾಡ್ತಾ ಇದ್ದೀನಿ. ಅದು ಹೇಳಬೇಕು ಅಂದರೆ ಕನಿಷ್ಠ ಅಂದ್ರೆ ಒಂದು 15,000 ಜನ ಕಲಿತಾರೆ ಅನ್ನೋ ನಂಬಿಕೆ. ನಮ್ಮ ಕಡೆ ಎಲ್ಲ ಕಲೆ ಪ್ರೋತ್ಸಾಹ ಇದೆ ಸುಮಾರು. ಇಲ್ಲ ಇವು ನಾವು ನಮ್ಮೂರಿಗೆ ಹಾಕಿ ಒಂದು 5,000 ಜನ 6,000 ಜನ ಇಲ್ಲ ನೋಡ್ತಾರೆ. ಯಾರು ಶಿವಾನಂದ, ಶಿವಾನಂದ, ಹೇಮ ಬರ್ತಾರಂತ ಹೇಳಿ ಹೋಗೋಣ, ರೆಡಿ ಬರ್ತಾರಂತ. ನೀವು ಯಾವ ಪಾತ್ರ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಸರ್? ಯಾವ ಪಾತ್ರದಲ್ಲಿ ಜನ ಹೆಚ್ಚು ನಿರೀಕ್ಷೆ ಮಾಡ್ತಾರೆ? ಮೇಡಮ್ ಅವ್ರೆ, ನಾನು ನೋಡ್ಬಿಟ್ರೆ ಯಾವ್ದೋ ಅರ್ಜುನನೋ ವಿದುರನೋ ಎಂತದನ ಇಂಥ ಮಾಡ್ಕೊಂಡು ಹೋಗ ಅಂತ ಮನೋಭಾವ ನನ್ನ ಬಾಡಿ ಮತ್ತೆ ಇದನ್ನು ನೋಡಿಬಿಟ್ರೆ ನನಗೆ ಈ ದೇವರಾಗಿನ ಇದು ವಾಯ್ಸ್ ಕೊಟ್ಬಿಟ್ಟು ಇವತ್ತು ಪ್ರಾಯದ ಒಂದು ಇದಕ್ಕಿಂತ ಮಾಡ್ತಾರೆ. ಓಕೆ ಸರ್, ನಿಮ್ಮ ಹೆಚ್ಚು ಗುರುತಿಸಿರುವಂತದ್ದು ರಾವಣನ ಪಾತ್ರದಲ್ಲಿ, ದುರ್ಯೋಧನನ ಪಾತ್ರದಲ್ಲಿ. ಈ 2 ಪಾತ್ರದಲ್ಲಿ ನಿಮ್ಗೆ ಇಷ್ಟ ಆಗಿರೋ ಕೆಲವೊಂದು ತುಣುಕುಗಳನ್ನ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ದುರ್ಯೋಧನ ಬಹಳ ಇಷ್ಟಪಡ್ತಾ ಇದ್ದೆ. ಈಗ ಅಲ್ಲ, ದುರ್ಯೋಧನ ಇಷ್ಟಪಡ್ತಾ ಇದ್ದೆ. ಈಗ ರಾವಣನಿಗೆ ಒಂದು 30-40 ನಾಟಕ ಆಡ್ಬಿಟ್ಟಲ್ಲ, ಈಗ ಇದು ಇಷ್ಟ ಆಯ್ತು. ಹಾಗಾದ್ರೆ ರಾವಣನ ಒಂದು ಝಲಕ್ನ ತೋರಿಸ್ತೀರಾ ಸರ್ ನಮ್ಮ ವೀಕ್ಷಕರಿಗೋಸ್ಕರ? ಆಯ್ತು ಮೇಡಮ್, ನೀವು ಯಾವ್ದು ಹೇಳ್ತೀರ? ಪ್ರಹಸ್ತ ಕುಂಭಕರ್ಣ ಧ್ವಜವೊಮ್ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ, ವಿಜಯ ಧ್ವಜವೊಮ್ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ. ಪ್ರಭೋ ಪೂರಿತ ಪ್ರತಿಧ್ವನಿರಭಂ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾ ಶಿವನ ಶುಭ ವಿಭೂತಿ ವಿಲಸಿತ
ಸದಾ ಶಿವನ ಶುಭ ವಿಭೂತಿ ವಿಲಸಿತ ಯಶೋ ಭೋಗ್ಯ ತವ ಯಶೋ ಲಬ್ಧ ವಿಜಯೇ ಧ್ವಜವ ಮೆರೆಸಿ ಗೆಲಿದೆ ದಶಮುಖನ ಸಿರಿಯ ವಿಜಯೇ ವಿಜಯ ವಧುವ ಕರ ವರವ ಪಿಡಿದು ದಶ ದಿಶೆಯ ನಲಿದು ಗೆಲಿದೆ ಪ್ರಹಸ್ತ ಕುಂಭಕರ್ಣ ವಿಜಯ ವಧುವ ಕರ ವರವ ಪಿಡಿದು ದಶ ದಿಶೆಯ ನಲಿದು ಗೆಲ್ಲಿವೆ ಅಖಿಲ ಲೋಕ ಸರಿ ಸಮಾನರಹಿತಂ ಅಖಿಲ ಲೋಕ ಸರಿ ಸಮಾನರಹಿತಂ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೇ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೇ ವಿಜಯ ಧ್ವಜವ ಮೆರೆಸಿ ಗೆಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ. ಎಷ್ಟು ಅದ್ಭುತವಾದ ಧ್ವನಿ ಸರ್ ನಿಮ್ದು. ಖಂಡಿತ ವೀಕ್ಷಕರು ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ನಾಟಕಗಳನ್ನ ಆಡೋದ್ರಲ್ಲಿ ಖಂಡಿತ ಅವ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಹೇಳಿ ಸರ್. ವೋಕಲ್ ಆಗಿ ಆಡಬೇಕು ಅಂದ್ರೆ ಸ್ವಲ್ಪ ಇದು ನಮ್ಗೆ ಅಲ್ಲಿ ಇವಿದ್ರೆ ಅದು ವೈಭವಪೇರಿತವಾಯಿತು. ಸರ್ ಸರ್ ಹಾಗೇನೆ ಈ ಕಲೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಏನು ಕಿರಿಯ ಕಲಾವಿದ್ರು ಏನಿದ್ದಾರೆ ಅಥವಾ ಈ ಯುವ ಪೀಳಿಗೆ ಏನಿದೆ ಅವ್ರಿಗೆ ಏನ್ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್? ಮೇಡಮ್ ಅವರೇ, ನಾವು ಇನ್ನೊಂದು 4-5 ವರ್ಷ ಆಡ್ಬೋದೇನೋ. ನಾವೀಗ 67-68 ವಯಸ್ಸು. ಈ ದೈತ್ಯ ಪಾತ್ರ ಮಾಡೋದ್ರಿಂದ ಅದಕ್ಕೆ ಕೆಚ್ಚಬೇಕು. ಇನ್ನೊಂದು ನಾನೊಂದು 5-6 ವರ್ಷ ಆಡ್ಬೋದು. ಅದರಲ್ಲಿ ನಾನು ಅಲ್ಲಿನವರೆಗೂ ನಾವು ಕಲಾ ಸೇವೆ, ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕಲಾ ಸೇವೆ ಮಾಡಬೇಕು. ಆಮೇಲೆ ನಾನೀಗ ಶಿರಾ ತಾಲೂಕಲ್ಲಿ ಈಗ ಒಂದು ಕಲಾಭವನ ಕಟ್ಟಬೇಕು ಅಂತ ಹೇಳಿ ನಮ್ಮ ಜಯಚಂದ್ರ ಸಾಹೇಬ್ರು MLA ಅವ್ರನ್ನ ಹಿಡ್ಕೊಂಡು 1-2 ಎಕರೆ ಈಗ ಇದು ಮಾಡ್ತಾ ಇದ್ದೀನಿ. ನಮ್ಮ ತಾಲೂಕು ಆಫೀಸ್ ಎದುರುಗಡೆ ಆ ಸೈಟು ಆ ಜಮೀನನ್ನು ಇದು ಮಾಡಿಬಿಟ್ಟು 1-2 ಎಕರೆನ ಅಲ್ಲೇ ಮೇಲೆ ಹೊರಗಡೆಯಿಂದ ದುಡ್ಡು ಹಾಕ್ಸ್ಬಿಟ್ಟು ಏನಾದರೂ ಮಾಡಿ ಒಂದು ಕಲಾಮಂದಿರ ಕಟ್ಟಬೇಕು ಅಂತೇಳಿ ನಮಗೆ ತುಂಬ ಮನಸ್ಸಲ್ಲಿದೆ. ಈಗ ಆ ಕಾರ್ಯಕ್ರಮನೂ ಕೂಡ ಮಾಡ್ತಾ ಇದ್ದೀವಿ. ಅದನ್ನೊಂದು ಮಾಡಿಬಿಟ್ರೆ ನನ್ನ ಜನ್ಮ ಸಾರ್ಥಕವಾಗುತ್ತೆ ಮೇಡಮ್. ಆಮೇಲೆ ಕೆಲವಾರು ಕಲಾವಿದರನ್ನ ಬೆಳೆಸಿದ್ರಿ ಮೇಡಮ್. ನಾನು ಬೆಳೆಸಿದ್ರಿ ಅಂತ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನಮ್ಗೆ ಅವರು ಕೂಡ ಅಷ್ಟೇ ಸಹಕಾರ ಕೊಟ್ಟಿದ್ದಾರೆ. ನೀವೆಲ್ಲನ ಹೋಗ್ರಿ, ನಾವು ಊರಲ್ಲಿ ಕಳ್ಳಂಬೆಳ್ಳ ಊರಲ್ಲಾಗಿರ್ಬೋದು, ತುಮಕೂರಲ್ಲಾಗಿರ್ಬೋದು, ಶಿರಾದಲ್ಲಾಗಿರ್ಬೋದು, ಇಲ್ಲಾಗಿರ್ಬೋದು, ಎಲ್ಲನಾಗಲಿ ಅವರ ಸಹಕಾರ, ನಮ್ಮ ಮಮತೆ, ಪ್ರೀತಿ, ವಾತ್ಸಲ್ಯ ಇವತ್ತು ನಮಗೆ ಹಂಗೆ ಕೊಟ್ಟಿದ್ದಾರೆ ಕಲಾವಿದರು. ನಮಗೆ ಈ ಕಲಾವಂಚನೆ ಯಾರೂ ಕೂಡ ಮಾಡಿಲ್ಲ ಇವತ್ತು ಹೇಳೋಕೆ ಅಂದರೆ. ನನಗೆ ನೀವು ನಂಬ್ತೀರ ಹುಡುಗರ, ಒಂದು ಸಾರಿ 1 ತಿಂಗಳು 2 ತಿಂಗಳಲ್ಲಿ ನಾನು ನಾಟಕ ಆಡಲಿಲ್ಲ ಅಂದರೆ ಏನೋ ಒಂಥರ ಮನಸ್ಸಿಗೆ ಬೇಸರ ಆಗುತ್ತೆ ನನಗೆ. ಇನ್ನೇನು ಒಂದು ಸಾರಿ ನಾಟಕ ಆಡಿದ್ರೆ ಅಂದರೆ ಈ ತಲೆಗಿರ ಹುಳ ಎಲ್ಲ ಆಚೆಗೆ ಹೋಗ್ಬಿಡ್ತೀವಿ ಅಂದರೆ ಏನೂ ಬೇಸರ ಆಗಲ್ಲ, ಯಾವುದು ಮೈಂಡಿಗೆ ಬರೋದಿಲ್ಲ. ನಾವು ಅಲ್ಲಿ ಕಾನ್ಸ್ಟೆಂಟ್ ಆಗಿರ್ತೀವಿ ನೋಡಿ. ಈ ಕಲೆಯಿಂದ ನನಗೆ ಮೊದಲಿಂದಲೂ ಇದು ಭಾಳ ಯಶಸ್ವಿ ತಂದಿದ್ದು ಮೇಡಮ್ ಅವರೇ. ಬಿಡಿ, ಹಣ ಖರ್ಚು ಎಲ್ಲ ಇದ್ದವ್ರು ಮಾಡಬೇಕು. ಒಟ್ಟಿನಲ್ಲಿ ಸರ್ ಜನಪದ ಕಲಾವಿದರು ಆಗಿರ್ಬೋದು, ರಂಗಭೂಮಿ ಕಲಾವಿದರಾಗಿರ್ಬೋದು, ಅವ್ರ ಜೀವನ ಮಟ್ಟ ಚೆನ್ನಾಗಿದೆಯಾ ಸರ್? ಚೆನ್ನಾಗಿದೆ ಮೇಡಮ್. ಓಕೆ. ಇವತ್ತು ನಾವು ಯಾರು ಕೈಲಾಗದವರು ಇದ್ರು ಕೂಡ ನಾನು ಇದು ಮಾಡ್ತೀನಿ. ನನಗೆ ಎಲ್ಲ ಈಗ ವೇದಿಕೆಗೆ ನಾಳೆ ಇಲ್ಲಿ ಕೋಟೆಗೆರೆ ವೇದಿಕೆಗೆ ಇದು ಮಾಡಿದ್ರೆ ಏನೋ ನಮ್ಮ ಕೈಲಾಗ ಮಾಡಿ ಸಾಕ. ಅದು ನಮ್ಮ ಮೊದಲಿಂದಲೂ ನನಗೆ ಬಂದ್ಬಿಟ್ಟಿದೆ. ಇವತ್ತೆಲ್ಲ ಯಾರೇ ಒಂದು ಗುರುಗಳಾಗಲಿ, ಸಣ್ಣ ಕಲಾವಿದರು, ಆಸಕ್ತ ಕಲಾವಿದರು ಯಾರೇ ಆಗಿದ್ರು ಕೂಡ ನಾನು ಹಂಗೆ ಸ್ಪಂದಿಸಿದ್ದೀನಿ ಮೇಡಮ್. ಅದು ಯಾಕೆಂದ್ರೆ ನಾನು ಅಂತ ಹೇಳ್ಬಾರ್ದು, ಇದರಲ್ಲಿ ತಪ್ಪಾಗ್ಬಿಡ್ತದು. ಇವಾಗ ನಮ್ಗೆಲ್ಲ ಅವ್ರ ಅಣ್ಣ ತಮ್ಮಗಳು ಸಂಬಂಧ ಇದ್ದಂಗೆ ನಮ್ಗೆ. ಈಗ ನೋಡಿ, ಇವಾಗ ನಾನು ಒಬ್ಬರೇ ಹೋಗಿ ಮಾಡಕ್ಕಾಗಲ್ಲ, ಅವರೆಲ್ಲರೂ ಸೇರ್ಕೊಂಡು ಮಾಡಿರ್ತಾನೆ ಅಲ್ವಾ. ಕುರುಕ್ಷೇತ್ರದಲ್ಲೂ ಕೂಡ ತುಂಬಾ ಅಭಿನಯಿಸಿದ್ದೀರಾ ಅಲ್ವಾ ಸರ್? ದುರ್ಯೋಧನನೇ ತುಂಬಾ ಇಂಪಾರ್ಟೆಂಟ್ ಅನ್ನೋಂಗೆ ಜನ ಅಲ್ವಾ ಸರ್? ಏನ್ ಧರ್ಮರಾಯಂಗಿಂತ ದುರ್ಯೋಧನನ ಪಾರ್ಟ್ನ ತುಂಬಾ ಜನ ಇಷ್ಟಪಡ್ತಾರೆ ಅಲ್ವಾ ಸರ್? ನಿಮ್ಮ ಬಾಯಿಂದ ನಾವು ದುರ್ಯೋಧನನ ಒಂದು ಏನು ಝಲಕ್ನ ಯಾಕೆ ನೋಡಬಾರ್ದು ಸರ್? ನಮ್ಮ ವೀಕ್ಷಕರಿಗೋಸ್ಕರ ತೋರಿಸಿ ಸರ್. ಯಾಕಂದ್ರೆ ನಿಮ್ಮನ್ನ ದುರ್ಯೋಧನ ಸಾರ್ವಭೌಮ ಅಂತಲೂ ಕೂಡ ಹೇಳ್ತಾರೆ ತುಮಕೂರಿನ ಜನತೆ. ಹಾಗಾಗಿ ನಮ್ಮ ವೀಕ್ಷಕರಿಗೋಸ್ಕರ ಇದೀಗ ನಮ್ಮ ಏನು ನ್ಯೂಸ್ ಚಾನೆಲ್ನಲ್ಲಿ ನಿಮ್ಮ ಧ್ವನಿಯಿಂದ ಬರಲಿ ಸರ್ ದುರ್ಯೋಧನ. ಆಯ್ತು ಮೇಡಮ್, ನಮ್ಗೆ ಒಂಚೂರು ಮ್ಯೂಸಿಕ್ ಸೆಟ್ ಅದು ಇಟ್ಬಿಟ್ಟಿದ್ರೆ ಬಹು ಚೆನ್ನಾಗಿರೋದು. ದ್ವಾರಕಾ ನಗರಕ್ಕೆ ಪಯಣ.
ಪುರಿಗೆ ಬಂದೆನ್ನಿಂದು ದ್ವಾರಕ ಪುರಿಗೆ ಮುರಹರನ ಭಯವ ಪಲ್ದುತೆ ದುರದಿ ಕಡಿವೆ ದುರುಳರ ಶಿರ ಬಂದೆನ್ನಿಂದು ದ್ವಾರಕ ಪುರಿಗೆ ಪಾಂಡು ತನ್ನಯ್ಯರ ದುರದಿ ಜಯಿಸುತ್ತೆ ಭಾವನಾತ್ಮಕ ಹರಿಯ ಬಯಸುತ್ತೆ ಪಾಂಡು ತನ್ನಯ್ಯರ ದುರದಿ ಜಯಿಸುತ್ತೆ ಭಾವನಾತ್ಮಕ ಹರಿಯ ಬಯಸುತ್ತೆ ಪಾಪಿ ಪಾಂಡು ತನಯರ ಶಿರಗಳ ಪಾಪಿ ಪಾಂಡು ತನಯರ ಶಿರಗಳ ದುರಾತ್ಮರನು ಧರಾತರದಿ ಸರಾಗದಲ್ಲಿ ಸದೆ ಬಡಿಯಲು ದುರಾತ್ಮರನು ಧರಾತರದಿ ಸರಾಗದಲ್ಲಿ ಸದೆ ಬಡಿಯಲು ಬಂದೆನ್ನಿಂದು ದ್ವಾರಕ ಪುರಿಗೆ ಮುರಹರದ ಭಯವ ಪಲ್ದುತೆ ದುರದಿ ಕಡಿವೆ ದುರುಳರ ಶಿರ ಬಂದೆ ಬರದಿ ಬಂದೆ ಮುದದಿ ಬಂದೆ ನಿಂದು ದ್ವಾರಕ ಪುರಿಗೆ ಶಿವಾನಂದ್ ಸರ್, ಈ ಪೌರಾಣಿಕ ನಾಟಕದ ನಿಮ್ಮ ಝಲಕ್ನ ಕೇಳ್ತಾ ಇದ್ರೆ ನಾವು ಯಾವುದೋ ಬೇರೆ ಲೋಕಕ್ಕೆ ಹೋದ್ವಿ ಅನ್ನಿಸ್ಬಿಡುತ್ತೆ. ಈ ಒಂದು ಸಂಭ್ರಮದ ಕ್ಷಣದಲ್ಲಿ ಮತ್ತೊಂದು ವಿಚಾರ ನಮಗೆ ತಿಳಿದು ಬಂತು ಗೊತ್ತಾ ಸರ್, ನಿಮ್ಮ ಅಭಿಮಾನಿ ಬಳಗ ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ಏನು ಇತ್ತೀಚೆಗಷ್ಟೇ ನಿಮಗೆ ಒಂದು ದೊಡ್ಡ ಪುರಸ್ಕಾರವನ್ನೇ ಮಾಡಿಬಿಟ್ಟಿದ್ದಾರೆ. ಒಂದು ವಿಶೇಷವಾದ ಮಾಹಿತಿ ಸರ್, ಅದು ನಮ್ಮ ನ್ಯೂಸ್ ಚಾನಲ್ಗೆ ಸಿಕ್ಕಿರುವಂಥದ್ದು. ನಿಮಗೆ ಬೆಳ್ಳಿ ಕಿರೀಟ 5 kg ಬೆಳ್ಳಿ ಕಿರೀಟ ಇಟ್ಟು ನಿಮ್ಮನ್ನು ಗೌರವಿಸಿದ್ದಾರೆ. ಸೊ ನಿಮ್ಮ ಕಲೆಗೆ ಗೌರವ ಕೊಟ್ಟಿದ್ದಾರೆ. ಈ ಬಗ್ಗೆಗೆ ಈ ಖುಷಿಯನ್ನು ನಮ್ಮ ಜೊತೆಗೆ ನೀವು ಹೇಗೆ ಹಂಚ್ಕೋತೀರಿ ಸರ್? ನಮ್ಮ ತುಮಕೂರು ಜಿಲ್ಲೆಯ ಹಿರಿಯ ರಂಗಭೂಮಿ ಕಲಾವಿದರಾಗಿರ್ಬೋದು ಅಥವಾ ಯಾರೇ ಸಮಾಜ ಸೇವೆ ಮಾಡೋಂಥರಾಗಲಿ, ಬೇರೆ ಬೇರೆ ಇತರ ಕರಕುಶಲಗಳು ಏನೇ ಮಾಡಿದ್ರು ಕೂಡ ಎಲ್ಲರೂ ಕೂಡ ಸೇರ್ಕೊಂಡು ನನಗೆ ನೀವು ಹೇಳಿದ್ರಲ್ಲ ಬೆಳ್ಳಿ ಕಿರೀಟ 5 kg ನಮಗೆ ಏನೋ ಈ ಸಣ್ಣ ಕಲಾವಿದನಿಗೆ ಇಟ್ಬಿಟ್ಟು ಭಾಳ ದೊಡ್ಡ ಪುರಸ್ಕಾರ ಮಾಡಿದ್ದಾರೆ. ನಾನು ಅವರಿಗೆಲ್ಲ ಕೂಡ ನಮ್ಮ ಕಲಾವಿದರುಗಳಿಗೆ, ನಮ್ಮ ಹಿರಿಯ ಅಣ್ಣರಿಗಾಗಲಿ, ನಮ್ಮ ಸಮಕಾಲೀನರಿಗಾಗಲಿ, ಸಾಹಿತಿಗಳಿಗಾಗಲಿ ಪ್ರತಿಯೊಬ್ಬರೂ ಕೂಡ ಅವರು ನಮಗೆ ಇವತ್ತು ಆ ಒಂದು ನಮಗೆ ಹೊರಬಾರದಂಥದ್ದು ಒಂದು ಹೊರೆ ಇಟ್ಟು ಗೌರವಿಸಿದ್ದಾರೆ. ನಾನು ಅದಕ್ಕೆ ಅಭಾಗಿಯಾಗಿದ್ದೇನೆ ಮೇಡಮ್ ಅವರೇ. ತಾವು ಹೇಳಿದ್ದು ಸತ್ಯ, ಅದನ್ನು ನಾವು ಮರಿಬಾರ್ದು. ಇವತ್ತಿನ ದಿವಸ ನನಗೆ ಒಳ್ಳೆ ನಿಮ್ಗೆ ಒಟ್ಟಿನಲ್ಲಿ ತುಂಬಾ ಆತ್ಮತೃಪ್ತಿ ಕೊಟ್ಟಿದೆ ಅಲ್ವಾ ಸರ್? ಖಂಡಿತ ತೃಪ್ತಿ ಕೊಟ್ಟಿದೆ, ಖಂಡಿತ ತೃಪ್ತಿ ಕೊಟ್ಟಿದೆ. ಹಾಂ ಸರ್, ಇದೇ ಸಂದರ್ಭದಲ್ಲಿ ನಮ್ಮ ಏನು ಕಹಳೆ ಕೂಗು ನ್ಯೂಸ್ ಕನ್ನಡ ವಾಹಿನಿಗೆ ನೀವು ಆಗಮಿಸಿದ್ದೀರಿ. ಒಂದು ಸಂದೇಶವನ್ನು ನೀವು ಯಾಕೆ ನೀಡಬಾರ್ದು ಸರ್? ಯಾಕಂದರೆ ಏನು ಜನಪದ ಕಲೆಗಳು ಅಳಿದು ಹೋಗುತ್ತಿವೆ ಎನ್ನೋ ಸಂದರ್ಭದಲ್ಲಿ ಅದನ್ನು ಉಳಿಸಿ ಬೆಳೆಸುವ ನಮ್ಮ ಮುಂದಿನ ಪೀಳಿಗೆಗೂ ಅವರು ಉಳಿಸ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು ಅಲ್ವಾ ಸರ್? ಆ ನಿಟ್ಟಿನಲ್ಲಿ ನಮ್ಮ ನ್ಯೂಸ್ ಚಾನಲ್ಗೆ ನೀವು ಏನು ಸಂದೇಶವನ್ನು ಸಾರಲಿಕ್ಕೆ ಇಷ್ಟಪಡ್ತೀರಿ ಸರ್? ಇದು ಮುಖ್ಯವಾದಂಥ ವಿಚಾರವನ್ನು ನೀವು ಇವತ್ತು ಕೇಳಿದರೆ ಇದು ನಾನು ಹೇಳೋದಕ್ಕೆ ತುಂಬ ಇಷ್ಟಪಡ್ತೇನೆ. ನೀವು ಕೇಳಿದ್ದು ಇದು ಸತ್ಯದ ಮಾತು. ಇದಕ್ಕೆ ಕಾರಣ ನಾವೇನೋ ಈಗ 67 ವರ್ಷ 68 ವರ್ಷ ಆಗ್ತಾ ಬಂತು. ನಾವು ಇನ್ನೊಂದು 4-5 ವರ್ಷ ಇರ್ತೀವೋ ಇರಲ್ವೋ ಹೇಳೋಕ್ಕಾಗೋದಿಲ್ಲ. ಇಲ್ಲ ಬಾಳಿದ್ರೆ ಇನ್ನೂ ಬದುಕಿದ್ರೆ ಯೋಚನೆ ಮಾಡೋದು, ಅದು ಬೇರೆ ಲೆಕ್ಕಾಚಾರ. ನಾವು ಸಾಯಬೇಕಾದ್ರೆ ಇಂಥ ಇದರಲ್ಲಿ ಸ್ವಲ್ಪ ನಮ್ಮನ್ನೆಲ್ಲ ಗುರುತಿಸಿರತಕ್ಕಂಥ ಕಲಾವಿದರು ನಾವು ಏನಾದರೂ ಮಾಡಿ ಕಲೆನ ಬೆಳೆಸಬೇಕು. ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ನಾವು ನಮ್ಮದೇ ಆದ ಒಂದು ಇದನ್ನು ಪ್ರತಿಭೆ ಅವ್ರಿಗೆಲ್ಲ ತೋರಿಸಿ ಏನಾದರೂ ಮಾಡಿ ಈ ಥರ ಬರ್ರಪ್ಪ ಹೋಗ್ರಿ ಅಂಥೇಳಿ ನಾವು ಕೂಡ ಅವ್ರ ಬಗ್ಗೆ ಕಾಳಜಿ ವಹಿಸಿ ಮುಂದಕ್ಕೆ ತರಬೇಕು. ಬ್ಯಾಚ್ ಬೈ ಬ್ಯಾಚ್ ಮಾಡ್ತಾಯಿದ್ರೆ ಇದು ಕಲೆ ಉಳಿಯೋದು ಒಂದು. ಯಾಕೆ ಅಂತಂದರೆ ನಾವು ಒಂದು ವೇಳೆ ಹಂಗೆ ಮಾಡಲಿಲ್ಲ ಅಂದರೆ ನಮ್ಮದು ಕಲೆ ನಶಿಸೋಗ್ಬಿಡುತ್ತೆ. ಆಮೇಲೆ ಏನಾಗಿದ್ದಾರೆ ಅಂದರೆ ಈಚೆಗೆ ನಮ್ಮ ಏನು ಸಮಸ್ತ ಮಕ್ಕಳಿದಾರಲ್ಲ ಇವತ್ತು, ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು, ಆಮೇಲೆ ಊರಿನಲ್ಲಿ ಗ್ರಾಮದ ಒಂದು ನವ ಯುವಕರಾಗಿರ್ಬೋದು, ಇವರೆಲ್ಲ ಈ ದುಶ್ಚಟಕ್ಕೆ ಬಲಿಯಾಗ್ಬಿಟ್ಟಿದ್ದಾರೆ. ದುಶ್ಚಟಕ್ಕೆ ಬಲಿಯಾಗ್ಬಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಓಟು ಸಾಲು ಅಲ್ಲಿ ಇಲ್ಲಿ ಕೂತ್ಕೊಂಡು ಸಮಯವನ್ನು ವ್ಯರ್ಥ ಮಾಡ್ತಾಯಿದ್ದಾರೆ. ಆ ವ್ಯರ್ಥ ಮಾಡೋ ಬದಲು ಈ ಕಲೆಗೆ ನಾವು ಪ್ರೋತ್ಸಾಹ ಕೊಟ್ಟರೆ ಮುಂದೆ ನಮ್ಮ ಜೀವನ ತುಂಬ ಸಾರ್ಥಕವಾಗುತ್ತೆ. ಯಾವುದೇ ಒಂದು ಕೆಟ್ಟ ಹಾಬಿಗೂ ಕೂಡ ಮನಸ್ಸು ಬರೋದಿಲ್ಲ. ಯಾವುದೇ ಒಂದು ವೇಶ್ಯಾವಾಟಿಕೆ ಆಗ್ಬೋದು, ಅಥವಾ ಒಂದು ಕುಡಿಯೋದಕ್ಕಾಗ್ಬೋದು, ಒಂದು ಇಸ್ಪೀಟ್ ಆಡೋಕ್ಕದಕ್ಕಾಗ್ಬೋದು, ಯಾವುದೇ ಮನಸ್ಸು ಬರೋದಿಲ್ಲ. ಇವತ್ತು ನಾನು ಹೇಳಬೇಕು ಅಂತಂದರೆ ನಾನು ಇವತ್ತು ಮೊದಲಿಂದಲೂ ಹಾಗೆ ಬಂದಿದ್ದೀನಿ. ಇವತ್ತು ನಾನು ಹಾಗೇ ಇದ್ದೀನಿ.
ಇದ್ರ ಮಾತ್ರ ನಾನು ಖಂಡಿತ ಸುಳ್ಳಲ್ಲ, ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಸತ್ಯದ ಮಾತಿದು. ಇವತ್ತು ನಾನು ಹಂಗಿರೋದ್ರಿಂದ ಇವತ್ತಿನ ದಿವಸ ಇಡೀ ಎಲ್ಲೋದ್ರೂ ಕರ್ನಾಟಕದಲ್ಲಿ ಎಲ್ಲೋದ್ರೂ ನನಗೆ ಗುರುತಿಸ್ತಾರೆ ಕಲಾವಿದರು. ನಾನು ಆದ್ದರಿಂದ ಅವ್ರಿಗೆ ನಾನು ಇಲ್ಲಿ ಮೊದಲಿಂದಲೂ ಕೂಡ ಅಷ್ಟೇ, ಇವತ್ತು ನಮ್ಮ ಆರಾಧ್ಯ ಗುರುಗಳಾಗಿರ್ಬೋದು, ನಮ್ಮ ಕಲಾವಿದರಾಗಿರ್ಬೋದು, ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಕಲೆ ಬೆಳಿಬೇಕು, ಬ್ಯಾಚ್ ಬೈ ಬ್ಯಾಚ್ ನಾವು ಕೂಡ ಇಷ್ಟು ಇವಾಗ ನನಗೆ ಕೊರಟಗೆರೆಯಲ್ಲಿ ಇವತ್ತು ನನಗೆ ಹೆಚ್ಚಿನದಾಗಿ ನನಗೆ ಪ್ರೀತಿ, ಮಮಕಾರ, ಪ್ರೋತ್ಸಾಹ ಎಲ್ಲ ನಮ್ಮ ಈ ಓಬಳೇಶ್ ಇಂಥವ್ರು, ನಮ್ಮ ಮಂಜಣ್ಣ ಆಗಿರ್ಬೋದು, ಇಲ್ಲಿ ಏನು ಕಲಾ ತಂಡ ಏನಿದೆ ಇಡೀ ಕೊರಟಗೆರೆ ತಾಲೂಕು ನನ್ನ ಹಂಗೆ ಕೂಡ ಇಲ್ಲಿ ಸನ್ಮಾನಿಸಿದ್ದಾರೆ. ನಾನು ಇವತ್ತು ಕೂಡ ಇಲ್ಲಿ ಇವ್ರ ಜೊತೆ ಸೇರ್ಕೊಂಡು ನಾಟಕ ಮಾಡ್ತಾ ಇರ್ತೀನಿ. ಈಗ ದಾವಣಗೆರೆಗೆ ಹೋಗ್ತಾ ಇದ್ದೀನಿ, ಮೈಸೂರಿಗೆ ಹೋಗ್ತಾ ಇದ್ದೀನಿ, ಇದೇ ಕಲಾ ತಂಡದಲ್ಲೇ ಹೋಗ್ತಾ ಇದ್ದೀನಿ. ಈಗ ನಾನು ಅದರಿಂದ ಅವ್ರಿಗೆಲ್ಲರಿಗೂ ಕೂಡ ನಾನು ಅಭಾಗಿಯಾಗಿಬಿಟ್ಟಿದ್ದೀನಿ ಮೇಡಮ್ ಅವರೇ. ನಿಜವಾಗಿನ ಈ ಕಲೆಯಿಂದ ನಿಜವಾಗಿ ಇದ್ರೆ ನನಗೆ ಎಷ್ಟು ಸಂತೋಷ ಸಿಗುತ್ತೆ ಅಂತಂದರೆ ಅದು ಹೇಳ್ಬಾರ್ದು ಬಿಡ್ರಿ. ಇವತ್ತು ನೋಡ್ರಿ, ಈ ಮನಸ್ಸಿಗೆ ಬೇಸರ ಮಾಡ್ಕೊಂಡು ಬಂದೆ, ಖಂಡಿತ ನೀವು ನಂಬ್ತಿರೋ ಬಿಡ್ತಾರೋ, ಈ ಏನು ಇದೇನು ಈ ಥರ ಇದಾಯ್ತಲ್ಲ ಅಂತ ಇಲ್ಲಿ ಬಂದು ನೋಡಿ ಈ ಕಲೆ ವಿಚಾರ ಮಾತಾಡೋದಕ್ಕೆ ಸ್ವಲ್ಪ ಮೈಂಡ್. ಒಟ್ಟಿನಲ್ಲಿ ನಿಮ್ಮ ತನು ಮನ ಧನವನ್ನ ಏನು ಜನಪದ ಕಲೆಗಳಿಗೋಸ್ಕರ ಮೀಸಲಿಟ್ಟಿದ್ದೀರಿ ಅಲ್ವಾ ಸರ್? ಖಂಡಿತ. ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೂ ಸಹ ನಿಮ್ಮ ಜನಪದ ಕಲೆ ಮತ್ತು ರಂಗಗೀತೆಯಿಂದ ಮನರಂಜಿಸಿದ್ದೀರಿ ಸರ್. ಹಾಗಾಗಿ ನಮ್ಮ ನ್ಯೂಸ್ ಚಾನೆಲ್ನ ವೀಕ್ಷಕರ ಪರವಾಗಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೆ ಈ ಕಲೆಯೇ ನನ್ನುಸಿರು ಕಾರ್ಯಕ್ರಮದಲ್ಲಿ ನೀವು ಯಶಸ್ವಿಯಾಗಿ ಭಾಗಿಯಾಗಿದ್ದಕ್ಕೆ ನಮ್ಮ ನ್ಯೂಸ್ ಚಾನೆಲ್ನ ಬಳಗದಿಂದ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಚಾನಲ್ ಅವರಿಗೂ ನಿಮಗೂ ನಮ್ಮ ಇದಕ್ಕೇನು ಈ ಸ್ನೇಹ ಸಹೋದ್ಯೋಗಿಗಳೇನಿದ್ರೆ ಈ ಚಾನಲ್ಗೆ ಸಂಬಂಧಪಟ್ಟಂಥವ್ರಿಗೆ ನಾವು ಹೇಳಬೇಕು ಏನು ಅಂತಂದರೆ, ನಮ್ಮಂಥ ಕಲಾವಿದರನ್ನು ನೀವು ಇವತ್ತು ಕರೆಸಿ ನಮಗೆ ವೇದಿಕೆ ಕೊಟ್ಟಿದ್ದಾರಲ್ಲ, ಅದರಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ನಾವು ಅರ್ಪಿಸ್ತಾ ಇದ್ದೀವಿ. ಯಾಕೆಂದರೆ ಇದು ಈ ಥರ ನನಗೆ ಇಲ್ಲಿ ಸಿಗ್ತಲ್ಲ ಅಂತಂದು ನಾನು ಇದು ಪಡೋದಕ್ಕಿಂತ ಹೆಚ್ಚಿನದಾಗಿ ಎಲ್ಲ ಕಲಾವಿದರು ಕೂಡ ಇದು ಸಿಕ್ಬಿಟ್ಟು ನಿಮ್ಮ ಚಾನಲ್ ಇನ್ನೂ ಪ್ರಬುದ್ಧಮಾನವಾಗಿ ಬೆಳಿಬೇಕು, ಇನ್ನೂ ಬೆಳಕು ಹೋಗ್ತಾ ಇರಬೇಕು. ನಾವು ನಿಮ್ಮ ಚಾನಲ್ಗೆ ಏನಾದರೂ ಒಂದು ಹೆಚ್ಚು ಕಡಿಮೆ ಇದು ಏನನ್ನ ಒಂದು ಇದ್ದಿದ್ರು ಕೂಡ ನಾನು ನಮ್ಮ ಸಹಕಾರಕ್ಕೆ ನಾವು ಕೈ ಜೋಡಿಸ್ತೀವಿ. ಧನ್ಯವಾದಗಳು ಸರ್. ನಾವು ಜೋಡಿಸ್ತೀವಿ. ಇದಕ್ಕೆ ನಮ್ಮ ಓಬಳರಾಜ್ ಇದ್ದಾರೆ, ಅವ್ರ ಮುಖಾಂತರ ಬೇಕಾದ್ರೆ ನಾವು ಏನು ಬೇಕಾದ್ರೂ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನೀವು ನನ್ನ ಕರೆಸಿ ಇಷ್ಟು ಪ್ರೀತಿ ವಾತ್ಸಲ್ಯದಿಂದ ಇವತ್ತಿನ ದಿವಸ ನನ್ನ ಈ ವೇದಿಕೆ ಕೊಟ್ಟು ನನ್ನ ಕರಕುಶಲ ಕಲೆಯ ಅಭ್ಯಾಸಗಳು ದುರಭ್ಯಾಸನೆ ಒಳ್ಳೆಯ ಅಭ್ಯಾಸನೆ ಅಂತ ಹೇಳಿ ನನ್ನೆಲ್ಲ ವಿಚಾರಣೆ ತಗೊಂಡು ನೀವತ್ತು ಭೌತಿಕವಾಗಿ ನನ್ನ ಈ ಮಟ್ಟಕ್ಕೆ ನೀವತ್ತು ನನ್ನ ಕಲೆಯೇ ನನ್ನ ಉಸಿರು ಮೇಡಮ್ ಅವರೇ. ಇವತ್ತು ನಾನು ಸಾಯವಾಗಲೂ ನಾನು ಇದನ್ನು ಮಾತ್ರ ಮರೆಯೋಕ್ಕಾಗಲ್ಲ. ನಮ್ಮ ಶೀರ್ಷಿಕೆನೇ ಕಲೆಯೇ ನನ್ನ ಉಸಿರು ಅಂತ ಸರ್. ನಮ್ಮ ನ್ಯೂಸ್ ಚಾನೆಲ್ನ ಶೀರ್ಷಿಕೆನೇ ಸತ್ಯವಾದ ಮಾತು, ಸತ್ಯ ಪ್ರಮಾಣಪೂರ್ವಕವಾಗಿ ಹೇಳ್ತೀನಿ. ನನಗೆ 3-4 ಜನ ಬಂದರು ವಾಹಿನಿಯವರು, ಖಂಡಿತ ಬಂದರು. 2 ವರ್ಷದಿಂದ ನನಗೆ ಓಬಳರಾಜ್ ಮೇಲೆ ಸ್ವಲ್ಪ ತುಂಬ ಮನಸ್ಸಾಯಿತು. ಅವರು ಇಲ್ಲ ಸರ್ ನಾನು ನಿಮ್ಮ ಇದನ್ನು ಮಾಡಲೇಬೇಕು ಅಂತ ಈ ವರ್ಷದಿಂದ ಹೇಳಿದ್ರು. ಬರೀ ನಾನು ಡೇಟ್ ಹೇಳಿ ಪಾಪ ಈ ಡೇಟಿಗೆ ಇವತ್ತು ಅದು ಬರಬಾರ್ದು ಮನಸ್ಸಿಂದ ಬಂದಿದ್ದೀನಿ, ಸತ್ಯವಾದ ಮನಸ್ಸು. ಓಕೆ ಸರ್. ಆದರೂ ಕೂಡ ನನಗಾಗಿ ನೀವು ಇದು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಿಮಗೂ ನಿಮ್ಮ ನಮ್ಮ ಓಬಳರಾಜರು, ನಮ್ಮ ಈ ಕೊರಟಗೆರೆ ತಾಲೂಕು ಕಲಾವಿದರಿಗೂ, ತುಮಕೂರು ಜಿಲ್ಲಾ ಕಲಾವಿದರಿಗೂ, ಕರ್ನಾಟಕದಲ್ಲಿ ಎಲ್ಲೆಲ್ಲೂ ಕೂಡ ಕಲಾವಿದರು ಇದ್ದಾರೆ. ನಮಗೆ ಅವರು ಕೂಡ ಅವರಿಗೆಲ್ಲರಿಗೂ ಕೂಡ ವಂದಿಸುತ್ತಾ, ನಮ್ಮ ಗುರುಗಳಿಗೂ ಕೂಡ ವಂದಿಸುತ್ತಾ ನಾನು ಈ 2 ಮಾತನ್ನು ಓಕೆ. ಜನಪದ ಕಲೆಗಳು ಉಳಿಯಬೇಕು ಮತ್ತು ಬೆಳೆಯಬೇಕು ಎಂಬ ಸಂದೇಶವನ್ನು ಸಾರಿದಂತಹ ಈ ಒಂದು ಪ್ರಮುಖ ವಿಶೇಷ ಕಾರ್ಯಕ್ರಮ ಕಲೆಯೇ ನನ್ನುಸಿರು. ಈ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಸುದ್ದಿವಾಹಿನಿ ಕಹಳೆ ಕೂಗು ನ್ಯೂಸ್ ಕನ್ನಡ ಚಾನೆಲ್ ಮೂಲಕ ಪ್ರಸಾರವಾಗಿದೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜನಪದ ಕಲೆಗಳಿಗೆ ಜೊತೆಯಾಗಿ ನಾವು ಕೂಡ ನಿಲ್ಲೋಣ ಈ ನ್ಯೂಸ್ ಚಾನೆಲ್ ಮೂಲಕ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸದಾ ಹೀಗೆ ನೋಡ್ತಾ ಇರಿ ಕಹಳೆ ಕೂಗು ನ್ಯೂಸ್ ಕನ್ನಡ ಚಾನೆಲ್.